ಸ್ನೇಹಿತರೆ ನಮಸ್ಕಾರ. ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತಕ್ಕಂಥದ್ದು ಕರಿತೀವಿ. ಎಲ್ಲರಿಗೂ ಮನಸ್ಸು ಮತ್ತು ಶರೀರ ಸದಾಕಾಲ ಸುಸ್ಥಿತಿಯಲ್ಲಿರಬೇಕಂತಕ್ಕಂಥ ಹೆಬ್ಬಯಕೆ ಇರತಕ್ಕಂಥದ್ದು ಸಹಜ ಮತ್ತು ಸಾಮಾನ್ಯವೇ ಸರಿ. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಇವತ್ತು ಲೋ ಇಮ್ಯುನಿಟಿ ಅಥವಾ ರೋಗ ಪ್ರತಿರೋಧಕ ಶಕ್ತಿಯ ಹೀನತೆಗೆ ಏನೆಲ್ಲ ಒಂದು ಪ್ರಯೋಗಗಳನ್ನ ಮಾಡ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ನಚ ಸರ್ವಾಣಿ ಶರೀರಾಣಿ ವ್ಯಾಧಿಕ್ಷಮತ್ವಂ ಸಮರ್ಥಾನಿ ಭವಂತಿ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಎಲ್ಲ ಶರೀರಗಳು ಒಂದೇ ಹೊತ್ತಿಗೆ ಒಂದೇ ಸಮನಾದ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೊಂದಿರೋದಿಲ್ಲ ಅಂತಕ್ಕಂಥದ್ದು. ಸೊ ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವ್ಯಕ್ತಿ ತನ್ನದೇ ಆದಂತಹ ಶಾರೀರಿಕ ಹಾಗೂ ಮಾನಸಿಕ ವೈಫಲ್ಯಗಳನ್ನು, ತೊಂದರೆಗಳನ್ನು, ಸಮಸ್ಯೆಗಳನ್ನು, ಚಿಕ್ಕ ಪುಟ್ಟ ರೋಗಗಳಿಂದ ಹಿಡಿದು ದೊಡ್ಡ ರೋಗಗಳವರೆಗೂ ತಾನು ಎಡೆ ಮಾಡಿಕೊಳ್ತಾನೆ ಅಂತಕ್ಕಂಥದ್ದು ವಿಶೇಷವಾದಂತಹ ಒಂದು ಸಂಗತಿ. ನಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ಸ್ವೈನ್ ಫ್ಲೂ ಅನ್ನು ತಗೊಳ್ತಕ್ಕಂಥದ್ದು, ಆ ಪದವನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ಸ್ವೈನ್ ಫ್ಲೂ ಅಂದ ತಕ್ಷಣ ಎಲ್ಲರೂ ಅಮೃತ ಬಳ್ಳಿಯನ್ನು ಅಥವಾ ಟೀನೋಸ್ಪೋರಾ ಕಾರ್ಡಿಫೋಲಿಯಾ ಅಂತ ಏನು ಕರಿತೀವಿ ಅದನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಕಷಾಯಗಳನ್ನು ಕುಡಿತಾ ಬರ್ತಾಯಿದ್ರು ಅಂತಕ್ಕಂಥದ್ದು. ಯಾವಾಗ ಸ್ವೈನ್ ಫ್ಲೂ ಅಂತಕ್ಕಂಥದ್ದು ಮಾಯ ಆಯಿತೋ ಅಥವಾ ಅದರ ಒಂದು ತೀವ್ರತೆ ಕಡಿಮೆ ಆಯಿತೋ ಅದನ್ನು ಕೂಡ ಮರ್ತುಬಿಟ್ರು ಅಂತಕ್ಕಂಥದ್ದು. ಹೆಸರೇ ನೋಡಿ ಎಷ್ಟು ಸಿಂಪಲ್ ಆಗಿ ಆಗಿನ ಕಾಲದಲ್ಲಿ ಹೇಳಿದರು. ಅಮೃತ ಸಂಸ್ಕೃತದಲ್ಲಿ ಆ ಪದ ವಿಭಜನೆ ಮಾಡಿದಾಗ ನ ಮೃತ ಅಂದರೆ ಯಾವುದಕ್ಕೆ ಯಾರಿಗೆ ಯಾವ ಕಾಲದಲ್ಲೂ ಯಾವ ದೃಷ್ಟಿಕೋನದಲ್ಲೂ ಸಾವಿಲ್ಲವೋ ಅಂತಹ ಒಂದು ವಿಶೇಷವಾದಂತಹ ದ್ರವ್ಯ ಈ ಅಮೃತ ಬಳ್ಳಿ ಅಂತಕ್ಕಂಥದ್ದು. ಭಾಳ ಸಿಂಪಲ್ಲಾಗಿ ಎಲ್ಲಂದರೆ ಅಲ್ಲಿ ಹೇಗಂದರೆ ಹೇಗೆ ಅತ್ಯಂತ ಕಡಿಮೆ ನೀರಿನಲ್ಲೂ ಕೂಡ ಬೆಳೆದಕ್ಕಂಥ ಈ ವಿಶಿಷ್ಟವಾದಂತಹ ದ್ರವ್ಯ ಕಷಾಯ ಮಾಡ್ಕೊಂಡು ಕುಡಿದಾಗ ಅನೇಕ ಸಮಸ್ಯೆಗಳಿಗೆ ರಾಮಬಾಣವ ಕೆಲಸ ಮಾಡುತ್ತಕ್ಕಂಥದ್ದು. ಸಿಂಪಲ್ಲಾಗಿ ನೋಡಿ, ಪೈರೆಕ್ಸಿ ಆಫ್ ಅನ್ನೋನ್ ಆರಿಜಿನ್ ಅಂತಕ್ಕಂಥದ್ದು ಕರಿತೀವಿ. ಅಂದರೆ ಏನೂ ಕಾರಣನೇ ಇಲ್ಲ, ಎಲ್ಲ ಬ್ಲಡ್ ಪ್ಯಾರಾಮೀಟರ್ಸು ನಾರ್ಮಲ್ ಆಗಿದೆ, ನೀವು ಯಾವುದೇ ಇನ್ವೆಸ್ಟಿಗೇಷನ್ ಮಾಡಿಸಿ ಕರೆಕ್ಟಾಗಿದೆ, ಯಾವುದೇ ತೊಂದರೆಗಳು ಸಮಸ್ಯೆಗಳು ಅದರಲ್ಲಿ ಪ್ರತಿಬಿಂಬವಾಗ್ತಿಲ್ಲ. ಆದರೂ ಕೂಡ ಒಂದು ಪುಟ್ಟ ಮಗುವಿಗೆ ದೀರ್ಘಕಾಲೀನವಾಗಿ ಜ್ವರ ಇದೆ ಅಂತಕ್ಕಂತಹ ಸಂದರ್ಭದಲ್ಲಿ ಅಮೃತ ಬಳ್ಳಿಯ ಕಷಾಯವನ್ನು ಪ್ರತಿನಿತ್ಯ ನಾವು ಕೊಡ್ತಾ ಬರ್ತಿದ್ರೆ ಭಾಳ ಸ್ಪೆಸಿಫಿಕ್ ಆಗಿ ಇಮ್ಯುನಿಟಿ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ರೋಗ ಪ್ರತಿರೋಧಕ ಶಕ್ತಿ ಅಂತ ನಾವೇನು ಕರಿತೀವಿ ಅದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಗಮನೀಯವಾಗಿ ಮತ್ತು ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತೀವಿ. ಬರೀ ಜ್ವರ ಅಷ್ಟೇ ಅಲ್ಲ ಸ್ನೇಹಿತರೆ, ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಮೈಗ್ರೇನ್ ಅಂತಹ ದೀರ್ಘಕಾಲಿಕ ತಲೆನೋವುಗಳು ಆಗಿರ್ಬೋದು, ಇಂತಹ ಸಮಸ್ಯೆಗಳಿಗೂ ಕೂಡ ಈ ಅಮೃತ ಬಳ್ಳಿಯ ಕಷಾಯ ಅಂದರೆ ಅಮೃತ ಬಳ್ಳಿಯ ಕಾಂಡವನ್ನು ಅಂದರೆ ಸ್ಟೆಮ್ ಅಂತ ನಾವೇನು ಕರಿತೀವಿ ಆ ಸ್ಟೆಮ್ಮನ್ನು ಸುಮಾರು 100 ಗ್ರಾಮ್ನಷ್ಟು 600 ಮಿಲಿಲೀಟರ್ ನೀರಿಗೆ ಒಂದು 100 ಗ್ರಾಮ್ನಷ್ಟು ಅಮೃತ ಬಳ್ಳಿಯ ಸತ್ವವನ್ನು ಹಾಕಿ ಸ್ಟೆಮ್ಮನ್ನು ಹಾಕಿ ಜಜ್ಜಿ ಹಾಕ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ಅದನ್ನು 150 ml ನೀರು ಇಂಗುವಷ್ಟು ಕುದಿಸ್ತಕ್ಕಂಥದ್ದು ಲೋ ಫ್ಲೇಮಿನಲ್ಲಿ. ಆ ಕಷಾಯವನ್ನು ಶೋಧಿಸಿ ಮೇಲಿಂದ ಮೇಲೆ ಕುಡಿತಕ್ಕಂಥದ್ದು ಬಹಳ ಸಮರ್ಪಕ ಹಾಗೂ ಒಂದು ಫಲಪ್ರದಾಯಕವಾದಂತಹ ಮನೆಮದ್ದು. ಇದನ್ನು ಇವತ್ತು ಪ್ರಯೋಗ ಮಾಡಿ ನಾಳಿನ ಮತ್ತೊಂದು ಸಂಗತಿಯೊಂದಿಗೆ ತಮ್ಮನ್ನು ಸಂಪರ್ಕ ಮಾಡ್ತೀನಿ. ನಮಸ್ಕಾರ.